ತಂದೆ ಮಗ ಪವಿತ್ರಾತ್ಮನಾಗಿರುವ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಒಂದು ಇಂಗ್ಲಿಷ್ ಕೋರಸ್. ಕಮ್ ಬ್ಲೆಸ್ ದ ಲಾರ್ಡ್, all you servants of the Lord, who stand by night in the house of the Lord. Lift up your hands in the holy place and bless the Lord, and bless the Lord. Come bless the Lord, all ye servants of the Lord, who stand by night in the house of the Lord. Lift up your hands in the holy place and bless the Lord, and bless the Lord. Oh, taste and see that the Lord is good. Oh, taste and see that the Lord is good. Oh, taste and see that the Lord is good, and bless the Lord, and bless the Lord. He lifted me up from the miry clay and set my feet on the rocky step. He put a song in my heart today, a song of praise, a song of praise. Oh, come bless the Lord, all you servants of the Lord, who stand by night in the house of the Lord. Lift up your hands in the holy place and bless the Lord, and bless the Lord. ಸೊ ನಾವು 420 ಸಂದೇಶಕ್ಕಿಂತ ಮುಂದೆ ಹೋದೆವು. 26 ಇವತ್ತಿಗೆ 26ನೇ ಸಂದೇಶಗಳು ಹೋಗಿದೆ. ನಾವು ನಿಲ್ಲಿಸಿದ ಕೂಡಲೇ ಜನ ಫೋನ್ ಮಾಡ್ತಾರೆ, ಇವತ್ತೇ ಹಾಕಿಲ್ಲ. ನಮಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅವರು, ಹೆಚ್ಚಿನವರು, ಆದರೆ ಅವ್ರು ದಿನ ನೋಡ್ತಾರೆ. ಒಂದು ಮನೆಯಲ್ಲಿ ಅವರ ಮನೆಯವರೆಲ್ಲ ಸೇರಿಬಿಡ್ತಾರೆ, ಅವರ ಫ್ಯಾಮಿಲಿಯವರು ಸೇರಿಬಿಟ್ಟು ಟಿ ವಿ ಸ್ಕ್ರೀನಲ್ಲಿ ಇದನ್ನು ಹಾಕಿ ಮೆಸೇಜ್ ಕೇಳ್ತಾರೆ. ಅದೇ ಅವರ ಫ್ಯಾಮಿಲಿ ಪ್ರೇಯರ್. ಸೊ ಈ ಒಂದು ಸಂದೇಶಗಳು ಅನೇಕರನ್ನು ಮುಟ್ಟಿದೆ, ಅನೇಕರನ್ನು ಆಧರಿಸಿದೆ. ಇವತ್ತು ಬೆಳಗ್ಗೆ ಒಬ್ಬರು ಅಯ್ಯನವರು ಫೋನ್ ಮಾಡಿದರು. ಅವರು ಹೇಳ್ತಾಯಿದ್ರು, ನಾವು ದಿನ ಕಾಯ್ತಾ ಇರ್ತೇವೆ, ಒಂದಿನ ಬಂದಿಲ್ಲ ಅಂದರೆ ಏನೋ ಆಗಿದೆ, ಇಲ್ಲವೇ ಎಲ್ಲಿಯೂ ನೀವು ಹೋಗಿರ್ಬೇಕಂತ ನಿಮಗೋಸ್ಕರ ಪ್ರೇಯರ್ ಮಾಡ್ತೇವೆ. ನಮ್ಮ ಇಬ್ಬರನ್ನು ಕೂಡ ಅವರು ನೆನಪಿಸ್ಕೊಳ್ತಾರೆ ಪ್ರಾರ್ಥನೆಯಲ್ಲಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕೆಲಸಗಳು ಸ್ವಲ್ಪ ಇನ್ನು ನಿಧಾನ ಆಗುತ್ತೆ. ದೇವರ ಚಿತ್ತ ಆದರೆ, ದೇವರು ಒಪ್ಪಿದರೆ ಮೇಲೆ ಈ ಸೆಲೆಬ್ರೇಷನ್ ಮಾಡಬೇಕು ಅಂತ ನನಗೆ
ಆಸೆ ಇದೆ. ಅವರು ಚಿತ್ತ ಇದ್ರೆ ಅಲ್ಲಿ ಮಾಡ್ತೇವೆ, ಇಲ್ಲಾಂದ್ರೆ ಇಲ್ಲೇ ಮಾಡ್ತೇವೆ. ದೇವರ ಚಿತ್ತ ಬಹಳ ಮುಖ್ಯವಾದದ್ದು. ಯಾರು ದೇವರ ಚಿತ್ತವನ್ನು ಅರಿತುಕೊಂಡು ಮುಂದೆ ಸಾಕ್ತಾರೋ ಅವರ ದಾರಿಯಲ್ಲಿ ಮುಳ್ಳು ಕಲ್ಲುಗಳು ಇರ್ಬೋದು, ಆದರೆ ಜಯ ಅವರಿಗೆ ಖಂಡಿತ. ಸಾಮಾನ್ಯವಾಗಿ ನಾವು ಮುಳ್ಳುಗಳು ಕಲ್ಲುಗಳು ಇಕ್ಕಟ್ಟಾದ ದಾರಿಯಲ್ಲಿ ನಡೆಯುವಾಗ ಸೋತು ಹೋಗೋದು ಸಹಜ. ಅನೇಕರು ಸೋತು ಹೋಗಿದ್ದಾರೆ. ಮಹಾನ್ ವ್ಯಕ್ತಿಗಳು ಕೂಡ ಸೋತು ಹೋಗಿದ್ದಾರೆ. ಎಲಿಯನು ಸೋತು ಹೋಗಿದ್ದಾನೆ, ಮೋಶೆ ಸೋತು ಹೋಗ್ಬಿಟ್ಟಾರೆ. ಹೀಗೆ ಅನೇಕರು ಆಯಾಸಗೊಂಡು ದೇವರ ಬಳಿಗೆ ಬಂದು ತಮ್ಮ ಅಳಲುಗಳನ್ನು, ದುಃಖವನ್ನು ಹೇಳಿಕೊಂಡದನ್ನು ನೋಡ್ತೇವೆ. ಅದರಲ್ಲಿ ಒಬ್ಬ ಪ್ರವಾದಿ ಯೆರೆಮೀಯನು, ಅವನಿಗೆ ಅಡ್ಡ ಹೆಸರೇ ಅಳುವ ಪ್ರವಾದಿ ಅಂತ. ಅವನು ಒಂದಿನ ದೇವರಿಗೆ ಹೇಳ್ತಾನೆ, ಯೆಹೋವನೇ, ನಿನ್ನನ್ನು ಮರಳುಗೊಳಿಸಿದಿ, ನಾನು ಮರಳಾದೆ. ನೀನು ನನಗಿಂತ ಬಲಿಷ್ಠನಾಗಿ ನನ್ನನ್ನು ಗೆದ್ದುಕೊಂಡಿ ಅಂತ ಹೇಳ್ತಾನೆ. ಅವನು ತನ್ನ ಜನ್ಮದಿನವನ್ನು ಶಪಿಸ್ತಾನೆ. ಅವನು ಯಾಕೆ ಹುಟ್ಟಬೇಕಾಗಿತ್ತು? ಯೋಬನ ಹಾಗೆ ತನ್ನ ಜನ್ಮದಿನವನ್ನು ಶಪಿಸ್ತಾನೆ. ನಾನು ಯಾಕೆ ಹುಟ್ಟಿದೆ ಅಂತ ನಿರಾಶೆಯಿಂದ ಮಾತಾಡಿದ್ದನ್ನು ನಾವು ಕಾಣ್ತೇವೆ. ಆದರೆ ಸರ್ವಶಕ್ತನಾದ ದೇವರು ತನ್ನ ಮಕ್ಕಳನ್ನು ಎಂದಿಗೂ ಕೈ ಬಿಡಲ್ಲ. ಇದು ನಾವು ಪೂರ್ಣ ಭರವಸೆಯಿಂದ ತಿಳಿಯಬೇಕಾದ ಸಂಗತಿ. ಆತನು ತನ್ನ ಮಕ್ಕಳನ್ನು ಶಾಶ್ವತವಾಗಿ ಕೈ ಬಿಡುವುದೇ ಇಲ್ಲ. ಇದನ್ನೇ ಕುರಿತು ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನು ಸದಾ ಕಾಲಕ್ಕೂ ಬಿಟ್ಟೇ ಬಿಡುವನು ಅಂತ ಹೇಳ್ತಾನೆ. ಇಲ್ಲ, ಸದಾ ಕಾಲಕ್ಕೆ ಆತನು ಬಿಟ್ಟು ಬಿಡಲ್ಲ. 55ನೇ ಯೆಶಾಯನ ಗ್ರಂಥದಲ್ಲಿ 10ನೇ ವಚನದಲ್ಲಿ 7ನೇ ವಚನದಿಂದ ಪ್ರಾರಂಭ ಆಗ್ತದೆ. ಕ್ಷಣ ಮಾತ್ರ ನಿನ್ನನ್ನು ಕೈ ಬಿಟ್ಟಿದೆನು ಅಂತ ಹೇಳ್ತಾರೆ. ಕ್ಷಣ, ಒಂದು ಕ್ಷಣ ನನ್ನ ಮುಖ ನಿನಗೆ ಮರೆ ಮಾಡಿಕೊಂಡಿದ್ದೆನು. ಮಹಾಕೃಪೆಯಿಂದ ನಿನ್ನ ಕರುಣಿಸುವನು, ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವನು ಅಂತ ಹೇಳ್ತಾನೆ. ಆದ್ದರಿಂದ ಇನ್ನೊಂದು ಮಾತು 10ನೇ ವಚನದಲ್ಲಿ ಹೇಳ್ತಾರೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ಸಮಾಧಾನದ ನನ್ನ ಒಪ್ಪಂದವು ಕದಲದು. ಸೊ ದೇವರು ತನ್ನ ಸೇವೆಗೆ ಕರೆಯುವಾಗ ಮುಖ್ಯವಾಗಿ ಅವರೊಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಳ್ತಾನೆ. ಇಂದಿನಿಂದ ನೀನು ನನ್ನ ಸೇವಕನು, ನಾನು ನಿನ್ನ ಯಜಮಾನನು, ನಾನು ಹೇಳೋದನ್ನು ನೀನು ಮಾಡು, ನೀನೇನು ಹೇಳ್ತೇವೆ ನಾನು ಅದನ್ನು ಮಾಡ್ತೇನೆ. ಇದನ್ನು ಒಬ್ಬ ದೇವರ ಮನುಷ್ಯರು ಹೇಳ್ತಾ ಇದ್ರು. ದೇವರು ಎಷ್ಟು ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡಿದ್ದಾನೆಂದರೆ, ಒಬ್ಬ ಮನುಷ್ಯ ದೇವರು ಹೇಳಿದ್ದನ್ನು ಕೇಳಿದರೆ ದೇವರು ಅವನು ಹೇಳಿದ್ದನ್ನು ಕೇಳ್ತಾನೆ. ಮೋಶೆ ಇಸ್ರಾಯೇಲರನ್ನು ದೇವರು ನಾಶ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟ. ಯಾವಾಗ ಅವರು ಬಸವನ ಮೂರ್ತಿಯನ್ನು ಮಾಡಿಕೊಂಡು ನೀನೇ ನಮ್ಮನ್ನು ಐಗುಪ್ತ ತಂದ ದೇವರು ಅಂತ ಹೇಳಿದ್ರು, ಆಗ ದೇವರು ಮನಗುಂದಿ ನೊಂದುಕೊಂಡು ಇವರ ನಾಶ ಮಾಡಿಬಿಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು, God decided to destroy the people of Israel. He wanted to raise up a seed, one generation, through Moses, the prophet. ದೇವರಿಗೆ ಅವರ ನಾಶ ಮಾಡಿ ಮೋಶೆ ಮೂಲಕ ಒಂದು ಜನಾಂಗವನ್ನು ಎಬ್ಬಿಸಬೇಕಂತ ಅವನು ಪ್ಲ್ಯಾನ್ ಮಾಡಿದ್ದ. ಇವರ ನಿಮಿತ್ತ ನನಗೆ ಸಾಕಾಯಿತು ಅಂತಾನೆ ದೇವರು. ಇವರು ಯಾವಾಗಲೂ ಮಂಡರು, ತಿರುಗಿ ಬೀಳುವರು, ನನ್ನ ಮಾತಿಗೆ ಒಳಗಾಗಲ್ಲ, ನನ್ನ ಧಿಕ್ಕರಿಸ್ತಾರೆ ಇವರು ಅಂತ ಇಸ್ರಾಯೇಲರ ಬಗ್ಗೆ ದೇವರು ಆಗಾಗ ಕಂಪ್ಲೇಂಟ್ ಮಾಡ್ತಾ ಬಂದನ್ನು ನಾವು ನೋಡ್ತೇವೆ. ಆದರೆ ಮೋಶೆ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ, ಓ ದೇವರೇ, ನೀನು ಇವರನ್ನು ದಾರಿಯಲ್ಲಿ ನಾಶ ಮಾಡಿದರೆ ಐಗುಪ್ತರು ಏನಂತಾರೆ,
ಯೆಹೋವನು ಇವರನ್ನು ನಾಶ ಮಾಡಲಿಕ್ಕಾಗಿಯೇ ಐಗುಪ್ತ ದೇಶದಿಂದ ಕರ್ಕೊಂಡು ಹೋದನು ಅಂತ ಜನರು ನಿನ್ನ ಮೇಲೆ ಅಪವಾದ ಹೊರಿಸಿದಿಲ್ವೇ ಅಂತ ಆ ಮೋಶೆ ಪ್ರಾರ್ಥನೆ ಮಾಡ್ತಾನೆ. ಎರಡನೇದಾಗಿ ಆತನ ಹೇಳ್ತಾನೆ, ದೇವರೇ, ನೀನು ಈ ಜನಾಂಗವನ್ನು ನಾಶ ಮಾಡಿದರೆ ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಿಂದ ತೆಗೆದು ಬಿಡು ಅಂತ ಹೇಳ್ತಾರೆ. ಆಗ ದೇವರು ಮನಮರುಗಿ ಇಸ್ರಾಯೇಲರನ್ನು ಉಳಿಸಿದ್ದು. ತಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮರುಗಿ ಒಬ್ಬನ ವಿಜ್ಞಾಪನೆಯನ್ನು ಕೇಳಿ ದೇವರು ಅವರ ಪ್ರಾಣ ಉಳಿಸಿದ್ದು. ನೋಡಿ, ಇದು ರಿಸಲ್ಟ್. God wanted to destroy. He wanted to destroy the people of Israel because of their stubbornness and hard-heartedness and because of their ignorance about their God. Adrinda, but when Moses prayed, God changed his ideology. ತನ್ನ ಐಡಿಯಾವನ್ನು, ತನ್ನ ಪ್ಲ್ಯಾನನ್ನು ಆತನು ಬದಲಾಯಿಸುವುದನ್ನು ನಾವು ಕಾಣ್ತೇವೆ. ಮೋಸೆಸ್ ವಾಸ್ ಎ ಒಬೀಡಿಯಂಟ್ ಪರ್ಸನ್ ಟು ಗಾಡ್. ಅವನಂಥ ವ್ಯಕ್ತಿ ಇನ್ನೊಬ್ಬನು ಭೂಲೋಕದಲ್ಲಿ ಕಾಣಲಿಲ್ಲ ಆ ಕಾಲದಲ್ಲಿ. ಅಂಥ ಸಾತ್ವಿಕನು, ಅಂಥ ವಿಧೇಯತೆ ಉಳ್ಳವನು, ದೇವರಲ್ಲಿ ಅಚಲವಾದ ಭಕ್ತಿ, ಅಚಲವಾದ ಪ್ರೀತಿ, ನಂಬಿಕೆ ಇಟ್ಟವನು. ಆದ್ದರಿಂದ ಅವನು ದೇವರು ಹೇಳಿದ್ದನ್ನು ಅವನು ಮಾಡಿದ, ಅವನು ಹೇಳಿದ್ದನ್ನು ದೇವರು ಮಾಡಿದ. ಪ್ರಾರ್ಥನೆ ಅದೊಂದು ಬಹಳ ದೊಡ್ಡ ಆಯುಧ. ಅದಕ್ಕೆ ಸರಿ ಸಮಾನವಾದ ಆಯುಧ ಯಾವುದೂ ಇಲ್ಲ. ಆದ್ದರಿಂದ ದೇವಜನರು ಪ್ರಾರ್ಥನೆ ಮಾಡೋದರಲ್ಲಿ ನಿರತರಾಗಬೇಕು. ಅದೇ ಗಳಿಗೆಯಲ್ಲಿ ದೇವರು ಹೇಳಿದ್ದನ್ನು ನಾವು ಕೈಕೊಂಡು ನಡೆಯೋದರಲ್ಲಿ ಜಾಗರೂಕರಾಗಿರಬೇಕು. ಸೊ ಆತನು ಏನು ಹೇಳ್ತಾನೋ ಅದನ್ನು ನಾವು ಕೇಳಬೇಕು. ಆತನು ಏನು ಹೇಳ್ತಾನೋ ಅದನ್ನು ನಾವು ನಂಬಬೇಕು. ಆತನು ಏನು ಮಾಡಬೇಕಂತಾನೋ ಅದನ್ನು ನಾವು ಮಾಡಬೇಕು. ಮಾಡಿದರೆ ನಾವು ಹೇಳಿದಾಗ ಆತನು ಕೇಳ್ತಾನೆ. ಫೇತ್, ಆಮೇಲೆ ನಂಬಿಕೆ. ಒಬ್ಬ ದೇವರ ಭಕ್ತರು ಹೇಳ್ತಾರೆ, ಫೇತ್ ಆನರ್ಸ್ ಗಾಡ್ ಆ್ಯಂಡ್ ಗಾಡ್ ಇನ್ ರಿಟರ್ನ್ ಆನರ್ಸ್ ಫೇತ್. ಇನ್ ರಿಟರ್ನ್ ಹಿ ಆನರ್ಸ್ ದ ಫೇತ್. ನಂಬಿಕೆಯನ್ನು ದೇವರು ಆನರ್ ಮಾಡ್ತಾನೆ, ಗೌರವಿಸ್ತಾನೆ ಅಂತ ನಾವು ನೋಡ್ತೇವೆ. ಸೊ ದೇವರಿಗೆ ವಿಧೇಯರಾಗುವಂಥ ಒಬ್ಬ ಭಕ್ತನೊಟ್ಟಿಗೆ ಆತನ ಒಡಂಬಡಿಕೆ ಮಾಡಿಕೊಳ್ತಾನೆ. ಒಪ್ಪಂದ. ಸಾಮಾನ್ಯವಾಗಿ ನಾನು ಹೇಳಿದಾಗ ನೀನು ಮಾಡು, ಟೈಮ್ ಬಂದಾಗ ನೀನೇನು ಹೇಳ್ತೀವಿ ಅದನ್ನು ನಾನು ಮಾಡ್ತೇನೆ. ಅಷ್ಟರ ಮಟ್ಟಿಗೆ ಮಹಾನ್ ವ್ಯಕ್ತಿಯಾದ ದೇವರು ತಗ್ಗಿಸ್ಕೊಂಡಿದ್ದಾನೆ. ಮಾನವನ ಮೇಲೆ ಪ್ರೀತಿ ಅಭಿಮಾನದಿಂದ ಅವರು ಹೇಳಿದ್ದನ್ನು ಕೇಳಿ ಆಯಿತು ಮಾಡ್ತೇನೆ ಹೋಗು ಅನ್ನುವರು. ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ, ಮನುಷ್ಯರು ದೇವರಿಗೆ ಹೇಳಿದಾಗ, ದೇವರೇ ಇದನ್ನೇನು ಮಾಡಬೇಕು, ಹೀಗೆ ಮಾಡಬಾರ್ದೆ ಅಂದಾಗ ದೇವರು ಅದನ್ನು ಕೇಳ್ತಾನೆ. ನಾವೆಲ್ಲ ಸೇವೆಗೆ ಬಂದಾಗ ನಮ್ಮ ಹೃದಯದಲ್ಲಿದ್ದಂಥ ಆಶೆ ದೇವರು ಏನು ಹೇಳ್ತಾನೋ ಅದನ್ನು ನಾವು ನೆರವೇರಿಸಬೇಕು. ಇದಕ್ಕೆ ಬಹಳ ಒಳ್ಳೆಯ ಆದರ್ಶ ವ್ಯಕ್ತಿ ಯಾರಂದರೆ ಅರಸನಾದ ದಾವೀದ. ಆತನು ಹೇಳ್ತಾನೆ, ಯೆಹೋವ ದೇವರು ಏನು ಹೇಳ್ತಾನೋ ಅದನ್ನು ನಾನು ಕೇಳ್ತೇನೆ. That was the decision which he made in his heart, or he had such a determination in his heart to do or to hear the voice of the Lord and do accordingly. ಅದರಿಂದ ಇಲ್ಲಿ ದೇವರು ತನ್ನ ಜನರೊಂದಿಗೆ ಮಾಡುವ ಒಪ್ಪಂದ ಅದು ಕದಲುವುದಿಲ್ಲ ಅಂತ ಹೇಳ್ತಾರೆ. ದಾವೀದನೊಟ್ಟಿಗೆ ದೇವರು ಒಪ್ಪಂದ ಮಾಡಿಕೊಂಡು, ಒಡಂಬಡಿಕೆ ಅಂತಾರೆ, ಒಪ್ಪಂದ ಅಂತಾರೆ, ಅದನ್ನು ಕಡೆವರೆಗೆ ಕಾಪಾಡಿದ್ರು. ಅಬ್ರಾಹ್ಮನೊಂದಿಗೆ ದೇವರು ಒಡಂಬಡಿಕೆ ಮಾಡಿಕೊಂಡು, ಒಪ್ಪಂದ ಮಾಡಿಕೊಂಡು ಅದನ್ನು ಕಡೆವರೆಗೆ ಕಾಪಾಡಿದ್ರು. ಹಾಗೆ ಇಸಾಕ್ ಯಾಕೋಬರೊಟ್ಟಿಗೆ ದೇವರು ಒಡಂಬಡಿಕೆ ಮಾಡಿಕೊಂಡು
ಅದನ್ನು ಕಡೆಯವರೆಗೆ ಕಾಪಾಡಿ ವಾಗ್ದಾನವನ್ನು ಮಾಡಿ ನೆರವೇರಿಸುವ ದೇವರು ಆತನು. ಅದನ್ನು ಈ ಒಂದು ಸಂಜಾ ವೇಳೆಯಲ್ಲಿ ವಿಧೇಯತೆ ಬಹಳ ಮುಖ್ಯ. ದೇವರು ಏನು ಹೇಳ್ತಾನೋ ಅದನ್ನು ಮಾಡೋದು ಬಹಳ ಮುಖ್ಯ. ದೇವರ ಚಿತ್ತವನ್ನು ನೆರವೇರಿಸೋದು ಅಷ್ಟು ಸುಲಭವಾದ ಸಂಗತಿ ಅಲ್ಲ, ತುಂಬ ಕಷ್ಟ. ಅದಕ್ಕೆ ತುಂಬ ಅಟ್ಯಾಕ್ ಇರುತ್ತೆ. ಪಿಶಾಚನಿಗೆ ನಾವು ಯಾರೂ ದೇವರ ಚಿತ್ತಕ್ಕೆ ಒಳಪಟ್ಟು ನಡೆಯಬಾರ್ದು. ಆದರೆ ಯೇಸು ಸ್ವಾಮಿ ನಮಗೆ ಹೇಳಿಕೊಟ್ಟ ಪಾಠಗಳಲ್ಲಿ ಒಂದು ಮುಖ್ಯವಾದ ಪಾಠ ಏನಂದರೆ, ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಅನೇಕ ವರ್ಷಗಳ ಹಿಂದೆ ನಾನೊಂದು ರಾಗ ಬರೆದೆ. ಐ ಥಿಂಕ್ ಇಟ್ ಮಸ್ಟ್ ಬಿ ಇನ್ ದ ಇಯರ್ 1985, 85ನೇ ಇಸ್ವಿಯಲ್ಲಿ. ಅದು ಪರಲೋಕದ ಪ್ರಾರ್ಥನೆಯ ಮೇಲೆ ರಚನೆ ಮಾಡಿದೆ. ಆ ಸಂಗೀತ ಹೇಳ್ತಾರೆ, ಪರಲೋಕದ ತಂದೆ, ಪರಲೋಕದ ಓ ತಂದೆ, ನಿನ್ನ ರಾಜ್ಯವು ಬಾರಲಿ, ಪರಲೋಕದಿ ನಿನ್ನ ದೂತರು ನಿನ್ನ ಚಿತ್ತವ ಮಾಡುವರು, ಹಾಗೆಯೇ ಲೋಕದಿ ನಿನ್ನ ಚಿತ್ತವು ನನ್ನಲ್ಲಿ ನೆರವೇರಲಿ ತಂದೆಯೇ. I think it must be the first song which I composed. ಅದ್ರಲ್ಲಿ ನಾನು ಏನು ಬರೆದೆ ಅಂದರೆ, ಪರಲೋಕದಲ್ಲಿ ನಿನ್ನ ದೂತರು ನಿನ್ನ ಚಿತ್ತವನ್ನು ಮಾಡ್ತಾರೆ. ಅದನ್ನು ಜಾನ್ ಮಿಲ್ಟನ್ ಅಂತ ಒಬ್ಬ ಪೊಯೆಟ್, ಶೇಕ್ಸ್ಪಿಯರ್ ಬಿಟ್ಟರೆ ಭಾಳ ದೊಡ್ಡ ಪೊಯೆಟ್ಗಳಲ್ಲಿ ಈತನು ಬರ್ತಾನೆ. ಆ ಜಾನ್ ಮಿಲ್ಟನ್ ಎಂಬವನು ಒಂದು ಚಿಕ್ಕ ಪೋಯಮ್ ಬರೀತಾನೆ. ಅದರಲ್ಲಿ ಆತನು ಹೇಳ್ತಾನೆ, ಪರಲೋಕದಲ್ಲಿ ದೂತರು ದೇವರ ಚಿತ್ತವನ್ನು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ನೆರವೇರಿಸ್ತಾರೆ. ದೇವರಿಗೆ ಮನುಷ್ಯ ಯಾಕೆ ಬೇಕು ಅಂತ ಅವ್ನು ಪ್ರಶ್ನೆ ಹಾಕ್ತಾನೆ. ಯಾಕೆ ಬೇಕು ಮನುಷ್ಯ? ಆತನ ಚಿತ್ತವನ್ನು ನೆರವೇರಿಸುವ ಲಕ್ಷಾಂತರ ದೂತರಿದ್ದಾರೆ. ಅವರೆಷ್ಟು ಸ್ಪೀಡ್, ನಮಗಾದರೂ ಎಷ್ಟು ಟೈಮ್ ಬೇಕು. ಆದರೆ ಅವರೆಲ್ಲ ಒಂದು ಕಣ್ಣು ಮುಚ್ಚಿ ತೆಗೆಯುವಷ್ಟರೊಳಗಾಗಿ ದೇವರ ಚಿತ್ತವನ್ನು ನೆರವೇರಿಸಿ ಪೂರೈಸಿಬಿಡ್ತಾರೆ. ಆದರೂ ದೇ ವಿಲ್ ಆಲ್ಸೋ ಸರ್ವ್ ದ ಲಾರ್ಡ್ ಹೂ ಸ್ಟ್ಯಾಂಡ್ ಆ್ಯಂಡ್ ವೆಯ್ಟ್ ಅಂತ ಹೇಳ್ತಾನೆ. ಇದನ್ನು ಈ ಒಂದು ಪೋಯಮ್ ನಾನು ಓದಿದಾಗ ಇದು ನನಗೆ ಭಾಳ ಇಂಪ್ರೆಷನ್ ಆಯಿತು. ಆಗ ನಾನು ಈ ರಾಗ ರಚನೆ ಮಾಡಿದೆ. ಯಾರು ದೇವರ ಸನ್ನಿಧಿ, ದೇವರಿಗೆ ಬೇಕಾದ ದೂತರಿದ್ದಾರೆ ತನ್ನ ಚಿತ್ತವನ್ನು ನೆರವೇರಿಸುವರು. ಆದರೆ ಯಾರು ದೇವರ ಸನ್ನಿಧಿಯಲ್ಲಿ ನಿಂತು ಕಾಯ್ತಾರೋ ಅವರು ಕೂಡ ದೇವರ ಸೇವೆ ಮಾಡ್ತಾರೆ, ದೇವರ ಚಿತ್ತವನ್ನು ನೆರವೇರಿಸ್ತಾರೆ. Those who stand and wait for the Lord or to hear His voice. ಆದ್ದರಿಂದ ದೇವರ ಚಿತ್ತವನ್ನು ನೆರವೇರಿಸುವ ಮನುಷ್ಯರು ದೇವರಿಗೆ ಬಹಳ ಪ್ರಿಯರು. ಯೇಸುಸ್ವಾಮಿ ಕೂಡ ಇದನ್ನು ಕುರಿತು ಹೇಳ್ತಾನೆ. 14ನೇ ಸಂಧಿ 21 ಮತ್ತು 23ನೇ ವಚನದಲ್ಲಿ, ನನ್ನನ್ನು ಪ್ರೀತಿಸ್ತಾನೋ ನನ್ನ ಮಾತುಗಳನ್ನು ಕೈಕೊಂಡು ನಡೀತಾನೆ, ಅಂದರೆ ಒಬೆ ಆಗ್ತಾನೆ, ಅನುಸರಿಸ್ತಾನೆ, ಹೇಳಿದಂತೆ ಮಾಡ್ತಾನೆ ಅಂತಾದರೆ ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಅಂತ ಹೇಳ್ತಾನೆ. ಇದೊಂದು ಒಳ ಮರ್ಮದ ಮಾತಲ್ಲ, ಇದು ನೇರವಾಗಿ ಯೇಸು ಮಾತಾಡಿದ್ದು. ಸಾಮಾನ್ಯವಾಗಿ ಯೇಸು ಮಾತಾಡುವಾಗ ಸಾಮ್ಯಗಳನ್ನು ಉಪಯೋಗ ಮಾಡಿ ಮಾತಾಡ್ತಾ ಇದ್ನು. ಆದರೆ ತನ್ನ ಶಿಷ್ಯರ ಜೊತೆಯಲ್ಲಿ ಕ್ಲಿಯರ್ ಆಗಿ
ಉಪಮಾನಗಳಿಂದಲ್ಲ, ನೇರವಾಗಿ ಮಾತಾಡ್ತಾ ಇದ್ದ. ಅದನ್ನು ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ಮಾತುಗಳನ್ನು ಯಾರು ಕೈಕೊಂಡು ನಡೀತಾರೋ ಅವರನ್ನು ನಾನು ಪ್ರೀತಿಸ್ತೇನೆ ಮತ್ತು ಅವರಿಗೆ ನಾನು ಕಾಣಿಸಿಕೊಳ್ತೇನೆ ಅಂತ ಹೇಳ್ತಾನೆ. ಎಂಥ ಒಂದು ದೊಡ್ಡ ಮಾತಿದು. ನಾವು ಸ್ವಾಮಿಯನ್ನು ನೋಡುವಂಥ ಭಾಗ್ಯ ನಮಗೆ ಲಭಿಸ್ತದೆ ಯಾವಾಗಂದರೆ ನಾವು ಸ್ವಾಮಿಯ ಮಾತನ್ನು ಕೇಳಿ ಅವುಗಳನ್ನು ಕೈಕೊಂಡು ನಡೆದಾಗ. ಕೆಲವರು ಕೇಳ್ತಾರೆ ಆದರೆ ಕೈಕೊಂಡು ನಡೆಯಲ್ಲ, ಅಂಥವರು ದೇವರಿಗೆ ಇಷ್ಟ ಇಲ್ಲ. ಕೇಳುವವರು ತುಂಬ ಜನ ಇದ್ದಾರೆ, ಆದರೆ ಕೈಕೊಳ್ಳುವವರು ಬಹಳ ಸ್ವಲ್ಪ ಜನ. ಕೇಳಬೇಕು ಮತ್ತು ಕೈಕೊಂಡು ನಡಿಬೇಕು. 21ನೇ ವಚನದಲ್ಲಿ ಹೇಳ್ತಾನೆ ಯೋಹಾನ ಸುವಾರ್ತೆ, ಹಿ ಹೂ ಹ್ಯಾಸ್ ಮೈ ಕಮಾಂಡ್ಮೆಂಟ್ಸ್ ಆ್ಯಂಡ್ ಕೀಪ್ಸ್ ದೆಮ್, ಇಟ್ ಈಸ್ ಹೀ ಹೂ ಲವ್ಸ್ ಮೀ, ಆ್ಯಂಡ್ ಹೀ ಹೂ ಲವ್ಸ್ ಮೀ ವಿಲ್ ಬಿ ಲವ್ಡ್ ಆಫ್ ಮೈ ಫಾದರ್, ಆ್ಯಂಡ್ ಐ ವಿಲ್ ಲವ್ ಹಿಮ್ ಆ್ಯಂಡ್ ಮ್ಯಾನಿಫೆಸ್ಟ್ myself to him. ನನ್ನ ಮಾತನ್ನು ಕೈಕೊಂಡು, ನನ್ನನ್ನು ಪ್ರೀತಿಸೋ ನನ್ನ ಮಾತುಗಳನ್ನು ಕೈಕೊಂಡು ನಡೀತಾನೆ, ಅವನು ನನ್ನ ತಂದೆಗೆ ಪ್ರಿಯನಾಗಿರ್ತಾನೆ, ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳೇನು. ಆಮೇಲೆ 23ನೇ ವಚನದಲ್ಲಿ ಹೇಳ್ತಾನೆ, ಜೀಸಸ್ ಆನ್ಸರ್ಡ್ ಅಂಡ್ ಸೆಡ್ ಟು ಹಿಮ್, ಇಫ್ ಎನಿವನ್ ಲವ್ಸ್ ಮೀ he will keep my word, and my Father will love him, and we will come to him and make our home with him. ಇಲ್ಲಿ ಹೇಳ್ತಾನೆ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಯಾರು ಕೈಕೊಂಡು ನಡೀತಾರೋ ಅವರು ನನ್ನ ತಂದೆಗೆ ಪ್ರಿಯರಾಗಿರ್ತಾರೆ, ನಾವಿಬ್ಬರೂ ಅವನ ಬಳಿಗೆ ಬಂದು ಬಿಡಾರ ಮಾಡಿಕೊಳ್ತೇವೆ. ಇಂಗ್ಲೀಷ್ನಲ್ಲಿ ವಿ ವಿಲ್ ಮೇಕ್ ಅವರ್ ಹೋಮ್ ಅಂತ ಇದೆ, ಅಂದರೆ ಅಬೈಡಿಂಗ್ ಪ್ಲೇಸ್, ವಾಸ ಮಾಡುವ ಸ್ಥಳವನ್ನಾಗಿ ಅವನಲ್ಲಿ ಮಾಡಿಕೊಳ್ತೇವೆ, ಅವನಲ್ಲಿ ನಮ್ಮ ವಾಸಸ್ಥಳ ಇರ್ತದೆ. ಅಂದರೆ ಈ ಒಂದು ಸಂಜಾ ವೇಳೆಯಲ್ಲಿ ದೇವರ ಸ್ವರವನ್ನು ಕೇಳುವುದು, ಅದರಂತೆ ನಡೆಯುವುದು, ಇದು ಬಹಳ ಮುಖ್ಯವಾದ್ದು. ಅಂಥ ವ್ಯಕ್ತಿಯನ್ನು ದೇವರು ಸನ್ಮಾನಿಸ್ತಾನೆ, ಗೌರವಿಸ್ತಾನೆ. ಮಾತ್ರವಲ್ಲ, ಅವನು ಹೇಳಿದ ಮಾತನ್ನು ಕೇಳ್ತಾನೆ. ಅಷ್ಟು ಲಕ್ಷ ಜನರನ್ನು, 12 ಲಕ್ಷ ಜನರನ್ನು ದೇವರು ನಾಶ ಮಾಡಬೇಕಂತಿದ್ದ, ಆದರೆ ಮೋಶೆ ಒಬ್ಬನ ಮಾತು ಕೇಳಿ ಅಷ್ಟು ಜನರ ಪ್ರಾಣ ಉಳಿಸಿಬಿಟ್ಟ. ಅನೇಕ ಸಾರಿ ದೇವರ ಸೇವಕರ ಮಾತುಗಳನ್ನು ದೇವರು ಬಹಳ ಗೌರವಿಸ್ತಾನೆ. ಸೇವಕರಂದ ಕೂಡಲೇ ಎಲ್ಲರನ್ನು ಒಂದು ಡಬ್ಬದಲ್ಲಿ ಹಾಕಿ ಗಡಗಡಗಡ ಮಾಡಬಾರ್ದು. ಕೆಲವರು ದೇವರಿಗೆ ಬಹಳ ಸ್ಪೆಷಲ್ ಆಗಿರ್ತಾರೆ ಸೇವಕರು. ಯಾಕೆ ಸ್ಪೆಷಲ್? ದೇವರು ಪಕ್ಷಪಾತಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇದಕ್ಕೆ ಉತ್ತರ ಏನಂದರೆ, ಯಾರು ದೇವರ ಸ್ವರವನ್ನು ಕೇಳಿ ಆತನು ಹೇಳಿದ ಮಾತನ್ನು ಸಂತೋಷಪೂರ್ವಕವಾಗಿ, ಗುಣಗುಟ್ಟದೆ, ಆನಂದಭರಿತವಾಗಿ, ಉತ್ಸಾಹಭರಿತರಾಗಿ ಆ ಮಾತುಗಳನ್ನು ನೆರವೇರಿಸ್ತಾರೋ ಅವರು ದೇವರಿಗೆ ಬಹಳ ಸ್ಪೆಷಲ್. ಇಂಥದ್ರಲ್ಲಿ ಅಬ್ರಹಾಮನು, ಇವತ್ತು ಕೂಡ ಅಬ್ರಹಾಮನ ದೇವರಿಗೆ ಬಹಳ ಸ್ಪೆಷಲ್. ಅವನ ಸಂತತಿಯನ್ನು ಇವತ್ತು ಕೂಡ ದೇವರ ಕೈ ಹಿಡಿದು ನಡೆಸ್ತಾ ಇದೆ. ಇಸ್ರಾಯೇಲ್ ದೇಶವನ್ನು ನಾವು ನೋಡ್ತೇವೆ, ಅಬ್ರಹಾಮನ ಸಂತತಿಯವರವರು. ಆದ್ದರಿಂದ ಪ್ರಿಯರೇ, ಇಲ್ಲಿ ನಾವು ಅಬ್ರಹಾಮನನ್ನು ನೋಡ್ತೇವೆ. ಅಬ್ರಹಾಮನಿಗೆ ದೇವರು ಕರೀತಾನೆ, ಸ್ವಜನರನ್ನು ಬಿಡು, ಬಂಧು ಬಳಗವನ್ನು ಬಿಟ್ಟು ಬಿಡು, ನಾನು ತೋರಿಸುವ ದೇಶಕ್ಕೆ ಹೋಗು, ನಾನು ನಿನ್ನ ಅಲ್ಲಿ ಆಶೀರ್ವದಿಸಿ ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಅಂತ ಹೇಳಿದ್ನು. ತಕ್ಷಣ ಅಬ್ರಹಾಮನ ದೇವರ ಮಾತನ್ನು ಕೇಳಿದ್ನು, ಹೊರಟು ಹೋಗೇ ಬಿಟ್ನು. ತಾನು ಹೋಗಬೇಕಾದ ಸ್ಥಳ, ಭಾಷೆ, ಜನ, ಆ ಊರಿನ ಪರಿಸ್ಥಿತಿ, ಸಂಸ್ಕೃತಿ, ಅವರ ಊಟ ಉಪಚಾರಗಳು ಏನೂ ಗೊತ್ತಿಲ್ಲ ಅವನಿಗೆ ಪಾಪ. ಸೊ ಇರಲಿ, ಒಂದೊಂದು ದೇಶದ ಒಂದೊಂದು ಊಟಗಳು. ಆದರೆ ಅಬ್ರಹಾಮನಿಗೆ
ಅಲ್ಲಿ ಆ ಕಾನಾನ್ ದೇಶದಲ್ಲಿ ಫಿಲಿಸ್ಟಿಯರಿದ್ದರು. ಅವರ ಊಟಗಳು ಏನಿತ್ತೋ ಗೊತ್ತಿಲ್ಲ. ಫೆರಿಜಿಯರು, ಫಿಲಿಸ್ಟಿಯರು, ಹಿಬಿಯರು, ಹೀಗೆ ಅನೇಕ ಜನಾಂಗಗಳಲ್ಲಿ ವಾಸ ಮಾಡ್ತಾಯಿದ್ರು. ಅವರ ಊಟಗಳು ಹೇಗಿತ್ತೋ ಗೊತ್ತಿಲ್ಲ. ಅಬ್ರಹಾಮನು ದೇವರು ಹೇಳಿದ ತಕ್ಷಣ ಹೊರಟೇ ಬಿಟ್ನು. ನೋಡಿ, ಇದು ವಿಧೇಯತೆ. ಎರಡನೇದಾಗಿ ತನ್ನ ಒಬ್ಬನೇ ಮಗನನ್ನು ಬಲಿಯಾಗಿ ಅರ್ಪಿಸುವಂದಾಗ ಆಗಲೂ ಕೂಡ ಅವನು ವಿಧೇಯನಾಗ್ಬಿಟ್ಟು. He heard the voice of the Lord and immediately he reacted and did it accordingly immediately. ಸೊ ಇದು ವಿಧೇಯತೆ. ಅದನ್ನು ಅಬ್ರಹಾಮನ ಪ್ರಾರ್ಥನೆ ದೇವರು ಬಹಳ ಅದ್ಭುತವಾಗಿ ಕೇಳ್ತಾ ಇದ್ರು. ಅಬ್ರಹಾಮನ ಒಂದ್ಸಾರಿ ವಾದ ಮಾಡ್ತಾ ಇದ್ನು ದೇವರಲ್ಲಿ. ಸೊದೋಮ ಗೊಮೋರದಲ್ಲಿ ದೇವರೇ 50 ಜನ ಇರ್ಬೋದು ನೀತಿವಂತರು, ಅವರನ್ನು ಇವರ ಪಾಪಿಗಳೊಟ್ಟಿಗೆ ನಾಶ ಮಾಡ್ತೀಯಾ ಅಂತ ಆರ್ಗ್ಯುಮೆಂಟ್ ಮಾಡೋದು ನೋಡ್ತೇವೆ. ಸೊ ದೇವರೊಟ್ಟಿಗೆ ವಾದ ಮಾಡೋದು. ಅಷ್ಟರ ಮಟ್ಟಿಗೆ ಅಬ್ರಹಾಮನು ದೇವರ ಸ್ನೇಹಿತನಾಗಿದ್ದ. ನಾವು ಯಾರು ದೇವರ ಸ್ವರವನ್ನು ಕೇಳಿ ಆತನ ಮಾತಿನಂತೆ ಕೈಕೊಂಡು ನಡೀತಾರೋ ಅವರು ದೇವರಿಗೆ ಬಹಳ ಪ್ರಿಯರಾಗಿರ್ತಾರೆ. ನಾವು ಸೇವೆಗೆ ಬಂದಾಗ ನಮ್ಮಲ್ಲಿ ದೇವರ ಚಿತ್ತ ಬಿಟ್ಟರೆ ಬೇರೊಂದು ಆಶೆ ನಮಗಿರಲಿಲ್ಲ. ಯಥಾರ್ಥವಾಗಿ ಹೇಳಬೇಕಂದ್ರೆ ಅಂಥ ಒಂದು ಡೆಡಿಕೇಶನ್. ಮಧ್ಯದಲ್ಲಿ ತುಂಬ ಹೋರಾಟಗಳು ಸೈತಾನ್ ತಂದು ಹಾಕ್ತಾನೆ. ನಾವು ದೇವರ ಚಿತ್ತ ಮಾಡಬಾರ್ದಂತ ಫುಲ್ಲು ಹೋರಾಟ ಮಾಡ್ತಾನೆ. ತನ್ನ ಸರ್ವ ಬಲವನ್ನು ಅವರ ಮೇಲೆ ಉಪಯೋಗಿಸಿ ಈತನು ದೇವರ ಚಿತ್ತವನ್ನು ನೆರವೇರಿಸಬಾರ್ದು ಅಂತ. ನಾವು ಯಾವಾಗ ದೇವರ ಚಿತ್ತವನ್ನು ನೆರವೇರಿಸುವವರಾಗ್ತೇವೋ ಸೈತಾನನಿಗೆ ದೊಡ್ಡ ನಷ್ಟವಾಗುತ್ತೆ. ಅವನ ರಾಜ್ಯ ಒಡೆಯಲ್ಪಡ್ತದೆ. ಅವನ ರಾಜ್ಯದ ಜನರು ಬಿಡುಗಡೆ ಹೊಂದಿ ದೇವರ ರಾಜ್ಯಕ್ಕೆ ಸೇರ್ಕೊಂಡು ಬಿಡ್ತಾರೆ. ನಮ್ಮ ಕಾಲದಲ್ಲಿ ನಮಗಿದ್ದಂಥ ಗುರಿ ದೇವರ ಚಿತ್ತ ಬಿಟ್ಟರೆ ಬೇರೆ ಒಂದಿರಲಿಲ್ಲ. ಆದರೆ ಸೈತಾನನು ಬಹಳ ರೀತಿಯಲ್ಲಿ ಹೋರಾಟ ಮಾಡಿದ್ನು. ಆದರೆ ನಮ್ಮ ಆಸೆ ಇವತ್ತಿಗೂ ಹೋಗಲಿಲ್ಲ. ನಮ್ಮ ಹೃದಯದಲ್ಲಿರುವ ಆಸೆ ನಮ್ಮ ದೇವರ ಚಿತ್ತ ನೆರವೇರಬೇಕು. ಆ ಥರ ನೆರವೇರಿಸೋ ವ್ಯಕ್ತಿ ಆದರೆ ಸೈತಾನನ ರಾಜ್ಯವು ನಾಶವಾಗುತ್ತೆ, ದೇವರ ರಾಜ್ಯವು ಬೆಳೆಯುತ್ತಾ ಹೋಗುತ್ತೆ. ಅದರಿಂದ ಸೈತಾನನು ಅಂಥವರ ಮೇಲೆ ಯುದ್ಧ ಮಾಡ್ತಾನೆ. ಹಗಲು ರಾತ್ರಿ ಯುದ್ಧ ಮಾಡ್ತಾನೆ. ಅವರ ಸ್ವಂತ ಜನರನ್ನೇ ಹಿಡ್ಕೊಂಡು ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಅವರು ಪೂರ್ಣ ಸೋತು ಹೋಗುವುದರಲ್ಲಿ ಅವನು ತನ್ನ ಪೂರ್ಣ ಬಲವನ್ನು ಉಪಯೋಗಿಸ್ತಾನೆ. ಅದನ್ನ ಪ್ರಿಯರೇ, ಏನೇ ಆಗಲಿ ದೇವರು ನಮ್ಮ ಸಹಾಯಕನು, ನಮ್ಮ ಸಹಾಯಕ್ಕೆ ಬರ್ತಾನೆ. ಗಾಬ್ರಿಯೇಲನ ಸಹಾಯಕ್ಕೆ ಮಿಕಾಯೇಲನು ಬಂದದ್ದನ್ನು ನಾವು ನೋಡ್ತೇವೆ. ಮೋಶೆಯ ಶರೀರದಲ್ಲಿ ಅವರಲ್ಲಿ ಸೈತಾನನಿಗೂ ದೇವದೂತರಿಗೂ ಅಲ್ಲಿ ಫೈಟ್ ಆಗುತ್ತೆ. ಸೈತಾನ ಹೇಳ್ತಾನೆ, ಇವನ ದೇಹ ನನಗೆ ಸೇರಿದ್ದು ಅಂತ. ಯಾಕಂದರೆ ಅವನು ಡಿಸೋಬೆ ಆಗಿದ್ದಾನೆ ದೇವರಿಗೆ. ಅವನು ದೇವರು ಮಾತಾಡಂದರೆ ಹೊಡೆದಿದ್ದಾನೆ ಬಂಡೆಗೆ, ಅದನ್ನು ನನಗೆ ಸೇರಬೇಕು. ಅವನು ಅವಿಧೇಯನಾಗಿ ಪಾಪ ಮಾಡಿದ್ದಾನೆ ಅಂತ ಸೈತಾನವಾದ. ಆದರೆ ಗಾಬ್ರಿಯೇಲನು ಇಲ್ಲ ನಿನಗೆ ಕೊಡಲಿಕ್ಕಾಗಲ್ಲ. ಆಗ ಮಿಕಾಯೇಲನು ಪ್ರಧಾನ ದೂತನಾಥನು ಈತನ ಸಹಾಯಕ್ಕೆ ಬಂದು ಮೋಶೆಯ ಶರೀರ ಕಡೆಗೆ ದೇವರಿಗೆ ಸೇರಿದಾಯಿತು. ಅಲ್ಲೊಂದು ಯುದ್ಧನೇ ಆಗುತ್ತೆ ದೇವದೂತರಲ್ಲಿ ಮತ್ತು ಸೈತಾನ ಸೇನೆಯೊಟ್ಟಿಗೆ. ಅದನ್ನ ಪ್ರಿಯರೇ, ಸೈತಾನನು ಯಾವಾಗಲೂ ಹೋರಾಟ ಮಾಡಿ ನೋಡಿ ಅಂಥ ಒಳ್ಳೆ ಮೋಶೆ ಸೋತೋಗ್ಬಿಟ್ಟ ಪಾಪ. ಅಂದರೆ ಸೈತಾನ ಆ ರೀತಿ ಯಾರು ದೇವರ ಚಿತ್ತವನ್ನು ನೆರವೇರಿಸಬೇಕಂತ ತಮ್ಮ ಹೃದಯದಲ್ಲಿ ಆಸೆ ಇಟ್ಕೊಂಡು ಸೇವೆ ಮಾಡ್ತಾರೋ ಅವ್ರಿಗೆ ಎಲ್ಲ ಥರದ ಅಟ್ಯಾಕ್ ಬರುತ್ತೆ. ಆಗ ಸ್ವಜನರು ಕೂಡ ಕೈ ಬಿಟ್ಟುಬಿಡ್ತಾರೆ. ಯೋಬನನ್ನು ನಾವು ನೋಡ್ತೇವೆ. ಯೋಬ ದುಸ್ಥಿತಿಗೆ ಹೋದಾಗ ಅವನ ಹೆಂಡತಿಯೇ ಬರ್ತಾಳೆ. ಇನ್ನೆಷ್ಟು ಕಾಲ ನಿನ್ನ ಭಕ್ತಿ ವಿಶ್ವಾಸ, ದೇವರನ್ನು ಶಪಿಸಿಬಿಟ್ಟು ಸತ್ತೋಗು ಅಂತ ಹೆಂಡತಿ ಹೇಳ್ತಾಳೆ. ಆಮೇಲೆ ಯೋಬ ತನ್ನ ಹೃದಯದ
ಅಂತರಾಳದ ಮಾತನ್ನು ಹೇಳುವಾಗ ಅವನು ಹೇಳ್ತಾನೆ, ನನ್ನ ಶ್ವಾಸ ನನ್ನ ಸ್ವಂತ ಹೆಂಡತಿಗೂ ಕೂಡ ಅಸಹ್ಯವಾಗಿದೆ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಮಕ್ಕಳು ಇಲ್ಲ, ಹೆಂಡತಿದ್ಲು, ಅವಳು ಕೂಡ ಇಲ್ಲ ಸಹಾಯಕ್ಕೆ. ಸೈತಾನನು ಆಕೆಯನ್ನು ಕೂಡ ಉಪಯೋಗ ಮಾಡಿದ ಯೋಬನನ್ನು ಮನಗುಂದಿಸಲಿಕ್ಕೆ. ಅದನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ಚಿತ್ತವನ್ನು ನೆರವೇರಿಸೋದು ಅಷ್ಟು ಸುಲಭ ಅಲ್ಲ. ಅಂಥವರ ಮೇಲೆ ದೊಡ್ಡ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ನಾವು ಜಯ ಹೊಂದಬೇಕಾದ್ರೆ ದೇವರ ಸಹಾಯ ನಮಗೆ ಯಾವಾಗಲೂ ಬೇಕು. ಅದಕ್ಕೋಸ್ಕರ ಪ್ರಾರ್ಥನೆಯಲ್ಲಿ ನಾವು ನಿರತರಾಗಬೇಕು. ದೇವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯವನ್ನು ಕಳೆಯಬೇಕು. ದೇವರನ್ನು ಕುರಿತು ಅಭಿಮಾನ ತಾಪ ನಮ್ಮಲ್ಲಿ ಹೆಚ್ಚುತ್ತಾ ಇರಬೇಕು. ಅಭಿಮಾನ ತಾಪ ಅಂತಾರೆ, ಅಭಿಮಾನ ದೇವರ ಬಗ್ಗೆ ನಮಗೆ ಹೆಚ್ಚೆಚ್ಚಾಗಿರಬೇಕು. ಸೊ ಇಂಥ ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಕಾಣುತ್ತೇವೆ, ಅಭಿಮಾನ ತಾಪಗಳನ್ನು. ಯೋಸೇಫನು ಪೊಟಿಫರನ ಹೆಂಡತಿ ಅವನನ್ನು ಪಾಪಕ್ಕೆ ಪ್ರೇರೇಪಿಸಿದಾಗ ಅವನು ಹೇಳ್ತಾನೆ, ಈ ಪಾಪ ನಾನು ಹೇಗೆ ಮಾಡಲಿ? ಹೌ ಕ್ಯಾನ್ ಐ ಡೂ ದಿಸ್ ಕೈಂಡ್ ಆಫ್ ಸಿನ್? ಐ ಕ್ಯಾನಾಟ್ ಡೂ ಇಟ್. ಯಾಕಂದರೆ ಆತನಲ್ಲಿ, ಯೋಸೇಫನಲ್ಲಿ ದೇವರ ಮೇಲೆ ಅಭಿಮಾನ ತಾಪ ಇತ್ತು. ಅಭಿಮಾನಿ ಅವನು ದೇವರದ್ದು. ಕೆಲವರು ನೋಡಿ, ಅಭಿಮಾನಿಗಳು ಈ ಲೋಕದಲ್ಲಿ ರಾಜಕಾರಣಿಗಳು, ಸಿನಿಮಾ ಆ್ಯಕ್ಟರ್ಸ್ ಸತ್ತಾಗ ಇವರು ಸತ್ತು ಬಿಡ್ತಾರೆ, ಪ್ರಾಣಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ರಾಜಶೇಖರ್ ರೆಡ್ಡಿ ಅವರು ಸತ್ತಾಗ ಆಂಧ್ರದಲ್ಲಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ಬಿಟ್ರು, ಎಷ್ಟೋ ಜನ. ಇದೆಲ್ಲ ಅಭಿಮಾನ ಅಂತಾರೆ ಅದನ್ನು. ಇಂಥ ಒಂದು ಅಭಿಮಾನ ನಾವು ಯಾರ ಮೇಲೆ ಬೆಳೆಸ್ಕೊಳ್ಬೇಕು? ನಿತ್ಯ ಕಾಲದ ಹೀರೋ. ಇವರೆಲ್ಲ ಸ್ವಲ್ಪ ದಿನ ಇದ್ದು ಹೋಗುವವರು. ನಿತ್ಯ ಕಾಲಕ್ಕಿರುವಂಥ ಹೀರೋ ಆತನೇ ನಮ್ಮ ದೇವರು, ಆತನ ಕುಮಾರನಾದ ಯೇಸು ಸ್ವಾಮಿ, ಪವಿತ್ರ ಆತ್ಮ. ಆತನ ಚಿತ್ತಕ್ಕೆ ನಾವು ವಿಧೇಯರಾಗಿ ಆತನ ಮಾತನ್ನು ನಾವು ಕೇಳುವುದಾದರೆ, ನಮ್ಮ ಮಾತನ್ನು ದೇವರು ಕೇಳ್ತಾನೆ. ನಮ್ಮ ಪ್ರತಿಯೊಂದು ರಿಕ್ವೆಸ್ಟ್ ಭಿನ್ನಃ ದೇವರಿಂದ ಆನರ್ ಮಾಡಲ್ಪಡ್ತದೆ. ದೇವರು ಸದುತ್ತರವನ್ನು ಅನುಗ್ರಹಿಸ್ತಾನೆ. ಸೊ ನಾವು ದೇವರ ಬಳಿಗೆ, ದೇವರ ಕಡೆಗೆ ದೃಷ್ಟಿಸೋಣ. ಈ ಸಮಯದಲ್ಲಿ ಇಂಥ ಒಂದು ತೀರ್ಮಾನ, ದೇವರೇ ನಿನ್ನ ಚಿತ್ತವೇ ನನ್ನ ಚಿತ್ತ, ನೀನು ಹೇಳಿದ್ದನ್ನೇ ನಾನು ಮಾಡ್ತೇನೆ, ನೀನು ಹೇಳಿದ್ದನ್ನು ನಾನು ಮಾಡ್ತೇನೆ ಅಂತ ನಾವು ದೇವರ ಬಳಿಗೆ ಹೋಗೋಣ, ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಕೂಡ ತಂದೆಯ ಚಿತ್ತವನ್ನು ನೆರವೇರಿಸುವುದು ಆತನ ಪ್ರಧಾನ ಕಾರ್ಯವಾಗಿತ್ತು. ತಂದೆ, ಸಾಧ್ಯವಾದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ, ಆದರೆ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತದಂತೆ ಆಗಲಿ. ಕಡೆಗೆ ಸ್ವಾಮಿ ಶಿಲುಬೆಯಲ್ಲಿ ಸಾಯುವುದು ದೇವರ ಚಿತ್ತವಾಗಿತ್ತು. ಆತನು ತನ್ನನ್ನು ಅರ್ಪಿಸಿಕೊಂಡು ವಿಧೇಯನಾದುದರಿಂದ ಭೂಲೋಕಕ್ಕೆ ಯೇಸುವಿನ ಮೂಲಕ ಆಶೀರ್ವಾದ ಉಂಟಾಯಿತು. ಹಾಗೆ ಒಬ್ಬೊಬ್ಬ ದೇವರ ಸೇವಕನು, ಒಬ್ಬೊಬ್ಬ ದೇವರ ಮನುಷ್ಯರು ದೇವರ ಮಾತನ್ನು ಕೇಳಿ ಅದರಂತೆ ನಡೆಯುವುದಾದರೆ ಅವರು ಈ ಲೋಕಕ್ಕೆ ಆಶೀರ್ವಾದವಾಗಿರ್ತಾರೆ. ಒಬ್ಬ ಅಬ್ರಹಾಮನು, ಒಬ್ಬ ದಾವೀದನು ಯಾವ ರೀತಿ ದೇವರ ಆಶೀರ್ವಾದ ತಂದರು, ಒಬ್ಬ ಯೇಸು ಸ್ವಾಮಿ ಆಶೀರ್ವಾದ ತಂದರು, ಒಬ್ಬೊಬ್ಬ ಪ್ರವಾದಿಗಳು, ಒಬ್ಬ ಮೋಶೆಗೆ ಆಶೀರ್ವಾದ ತಂದರು. ಹಾಗೆ ನಾವು ಆಶೀರ್ವಾದ ಜನಾಂಗವಾಗುವ ಹಾಗೆ ನಮ್ಮನ್ನು ದೇವರಿಗೆ ಒಪ್ಪಿಸ್ಕೊಂಡು, ಯೇಸುವೇ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು, ನಿನ್ನ ದಿವ್ಯ ಧ್ವನಿಯೇ, ನಿನ್ನ ಕೃಪೆ ಸಾಕು, ಈ ಬಾಡ ತಾಸಗೆ ಹಲ್ಲೆಲೂಯ ಹಾಡುವೆನು,
ತಂದೆ, ನಾವು ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ನಿನ್ನ ಚಿತ್ತದಂತೆ ನಡೆಯುವುದು ಎಂಥ ದೊಡ್ಡ ಭಾಗ್ಯ. ಆದರೆ ಅದಷ್ಟು ಸುಲಭ ಸಂಗತಿಯಲ್ಲ. ಸೈತಾನ ಸೇನೆ ನಮ್ಮ ಹಿಂದೆ ಇರ್ತದೆ. ಯಾಕಂದರೆ ಒಬ್ಬ ಮನುಷ್ಯ ದೇವರ ಚಿತ್ತವನ್ನು ನೆರವೇರಿಸಿದರೆ ಅವನ ಮೂಲಕ ಭೂಲೋಕಕ್ಕೆ ದೊಡ್ಡ ಆಶೀರ್ವಾದ ಉಂಟಾಗ್ತದೆ. ಒಬ್ಬೊಬ್ಬ ಇಂಥ ಮನುಷ್ಯರು ಭೂಮಿಯನ್ನು ನಡುಗಿಸಿದರು, ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿದರು, ಲೋಕದಲ್ಲಿ ಜಯಪ್ರದವಾದ ಜೀವಿಸಿದರು. ಲಕ್ಷಾಂತರ ಕೋಟ್ಯಾಂತರ ಜನರು ನಾಶನ ಮಾರ್ಗದಿಂದ ತಪ್ಪಿಸಿದರು. ಸೈತಾನ ಬಲವನ್ನು ಕುಂದಿಸಿದರು. ಇಹಲೋಕ ಅಧಿಪತಿಯ ಬಲವನ್ನು ಕುಂದಿಸಿದರು. ಎಲ್ಲ ದುಷ್ಪ್ರೇರಣೆಗೆ ಒಳಗಾದ ಲೋಕಾಧಿಪತಿಗಳ ಮಾರ್ಗವನ್ನು ಬದಲಾಯಿಸಿ ಅವರ ಯೋಜನೆಗಳನ್ನು ತಾರುಮಾರುಪಡಿಸಿ ತಲೆ ಕೆಳಗೆ ಮಾಡಿದನು. ಅದನ್ನ ಇಂಥ ಒಬ್ಬ ಮನುಷ್ಯನು ಇರುವುದಾದರೆ ದೇವರ ಆಶೀರ್ವಾದ ಕೋಟ್ಯಾಂತರ ಜನಕ್ಕೆ ಬರ್ತದೆ. ಅದು ನಮ್ಮನ್ನು ಅಂಥವರನ್ನಾಗಿ ಮಾಡು ಸ್ವಾಮಿ. ನಿನ್ನ ಚಿತ್ತಾನುಸಾರ ನಮ್ಮನ್ನು ರೂಪಿಸು. ನಿನ್ನ ಚಿತ್ತ ಪ್ರಕಾರ ನಮಗೆ ರೂಪವನ್ನು ಕೊಡು, ಉಪಯೋಗಿಸು, ಕಾರ್ಯ ಮಾಡು. ನಿನ್ನ ದಾಸನು 50 ವರ್ಷ ನಿನ್ನ ಸೇವೆಯನ್ನು ಮಾಡೋದಕ್ಕೆ ನೀನು ಸಹಾಯ ಮಾಡಿದಿ. ನಿನ್ನನ್ನು ಕರೆದಿ ಇಂಥ ತೀರ್ಮಾನದೊಂದಿಗೆ ನಾನು ಬಂದೆನು. ಆದರೆ ಅನೇಕ ರೀತಿಯ ಯುದ್ಧಗಳು ಜರುಗಿದವು. ಆದರೆ ನನ್ನ ಆಶೆ ಇನ್ನೂ ಕೂಡ ನಿಂತಿಲ್ಲ. ಸಾಯುವವರೆಗೆ ನಿನ್ನ ಚಿತ್ತವನ್ನು ನೆರವೇರಿಸಿ ನೀನು ಹೇಳಿದ್ದನ್ನು ಮಾಡಿ ಈ ಲೋಕಯಾತ್ರೆ ಮುಗಿಸಬೇಕೆಂಬುದೇ ನನ್ನ ಆದ್ಯ ವಿಷಯ. The prime thing, oh God, I want to do your will. I want to hear your will and do accordingly, oh God, and walk with you closely in doing all your will. Father God, I commit myself once again into your holy hand and request you, Lord, to bless all our ministry and the fruit of our ministry and the church work. Oh God, graciously complete this work, oh God, and do wonders. Committing ourselves into your holy hand. In Jesus' name we pray. Amen. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆ ಸದಾಕಾಲ ನಮ್ಮಲ್ಲಿ ನೆಲೆಗೊಂಡಿರಲಿ. May the Almighty God bless you richly wherever you may be at this moment who are listening this message. God bless you. ಯೇಸುವೇ ಮಾತನಾಡು, ನನ್ನ ಆತ್ಮದೊಂದಿಗೆ. ಹಲ್ಲೆಲೂಯಾ ಹಾಡುವೆನು ಜೀವಂತ್ಯವಾರೆ Lord, hallelujah, ಹಾಡುವೆನು ಜೀವಂತ್ಯವರೆ